ಕಡಿಮೆ ಬೆಲೆಗೆ ಚಿನ್ನ ಕೊಡಿಸೋದಾಗಿ 2 ಕೋಟಿ ವಂಚನೆ ಮಾಡಲಾಗಿದೆ. ಸಂಬಂಧಿ ಯುವಕನಿಗೆ 2 ಕೋಟಿ ವಂಚಿಸಿದ ಮಹಿಳೆ. ಮದುವೆಯ ಖುಷಿಯಲ್ಲಿ ಇರಬೇಕಾಗಿದ್ದ ಯುವಕ ಇದೀಗ 2 ಕೋಟಿ ವಂಚನೆಯಿಂದ ಕಂಗಾಲಾಗಿದ್ದಾನೆ. ಎಂಪಿ ಜ್ಯುವೆಲರ್ಸ್ ಮಾಲೀಕ ಮತ್ತು ಮಹಿಳೆ ಇಬ್ಬರೂ ಸೇರಿ ದೋಖಾ ಮಾಡಿದ್ದಾರೆ. ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ನಲ್ಲಿರುವಂತಹ ಎಂಪಿ ಜ್ಯುವೆಲರ್ಸ್ ಚಿನ್ನದಂಗಡಿ ಮಾಲೀಕ ಇಂದ್ರಚಂದ್ ಸವಿತಾ ರೆಡ್ಡಿ ಕಳ್ಳಾಟವನ್ನ ಆಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಎಂಪಿ ಜ್ಯುವೆಲರ್ಸ್ನ ಮಾಲೀಕ ಇಂದ್ರಚಂದ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಕಡಿಮೆ ಬೆಲೆಗೆ ಚಿನ್ನ ಕೊಡಿಸೋದಾಗಿ 2 ಕೋಟಿ ರೂಪಾಯಿಯನ್ನ ಇಲ್ಲಿ ಎಂಪಿ ಜ್ಯುವೆಲರ್ಸ್ ಮಾಲೀಕ ಮತ್ತು ಮಹಿಳೆ ವಂಚನೆ ಮಾಡಿದ್ದಾರೆ. ಗಮನಿಸ್ತಾ ಇದ್ದೀರಿ, ಸವಿತಾ ರೆಡ್ಡಿ ಯುವಕನಿಗೆ ಸಂಬಂಧಿಯೇ ಆಗಬೇಕಂತೆ. ಮತ್ತೊಂದು ಕಡೆ ಚಿನ್ನದಂಗಡಿ ಮಾಲೀಕ ಆನೇಕಲ್ನ ಪುನೀತ್ಗೆ 2 ಕೋಟಿಯನ್ನ ವಂಚಿಸಿದ್ದಾರೆ ಇಬ್ರು ಅನ್ನೋದು ಗೊತ್ತಾಗಿದೆ. ಮದುವೆಯ ಖುಷಿಯಲ್ಲಿ ಇರಬೇಕಾಗಿದ್ದಂತಹ ಯುವಕ ಇದೀಗ 2 ಕೋಟಿಯನ್ನ ಕಳ್ಕೊಂಡು ದಿಕ್ಕು ತೋಚದೆ ಕಂಗಾಲಾಗಿದ್ದಾನೆ. ಎಚ್ಎಸ್ಆರ್ ಲೇಔಟಲ್ಲಿರೋ ಎಂಪಿ ಜ್ಯುವೆಲರ್ಸ್ ಅಂಗಡಿನಲ್ಲಿ ಚಿನ್ನ ಖರೀದಿ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡು ನಮ್ಮ ಪರಿಚಯಸ್ಥರು ಸವಿತಾ ಅವರಿಂದ ಗೋಪ್ಸಂದ್ರ ನಿವಾಸಿ ಅವರು ನಾವೆಲ್ಲನೂ ರಿಲೇಟಿವ್ ಆ್ಯಕ್ಚುಲಿ. ಅವ್ರ ಮುಖಾಂತರ ನಾವು ಚಿನ್ನ ಪರ್ಚೇಸ್ ಮಾಡಬೇಕಂತ 26ನೇ ತಾರೀಕು ದುಡ್ಡೆಲ್ಲ ಅರೇಂಜ್ ಮಾಡಿಕೊಂಡು ನಾವು ಅವ್ರ ಮನೆ ಹತ್ರ ಹೋಗಿದ್ವಿ. ಬಟ್ ಕಾರಲ್ಲಿ ಹೋಗಬೇಕಾದ್ರೆ ಹೊಸಬ್ರು ನೋಡಿದ್ರೆ ಅವ್ರು ಸ್ವಲ್ಪ ನೆಗೆಟಿವ್ ಆಗಿ ಮಾತಾಡ್ತಾರೆ ಮತ್ತು ಅವ್ರು ಭಯ ಬೀಳ್ತಾರೆ. ನಮ್ಮ ಹತ್ರ ಅಷ್ಟೊಂದು ಚೆನ್ನಾಗಿ ಮಾತಾಡೋದಿಲ್ಲ. ಸೊ ಅದರಿಂದ ಬಂದ್ಬಿಟ್ಟು ದುಡ್ಡೆಲ್ಲನೂ ಒಳಗಡೆ ತೊಗೊಂಡೋಗಿ ಕೌಂಟ್ ಮಾಡಿ ಎಲ್ಲನೂ ಮಾಡಿದ್ದಾರೆ. ಅವರು ಒಳಗಡೆ 2 ಕೋಟಿ ರೂಪಾಯಿ ದುಡ್ಡು ತೊಗೊಂಡೋಗಿದ್ದಾರೆ. 2 ಕಾಟನ್ ಬಾಕ್ಸಲ್ಲಿ, 1 ಕಾಟನ್ ಬಾಕ್ಸಲ್ಲಿ 90 ಲಕ್ಷ, ಇನ್ನೊಂದು ಕಾಟನ್ ಬಾಕ್ಸಲ್ಲಿ 90 ಲಕ್ಷ, ಒಂದು ಬ್ಯಾಗಲ್ಲಿ 20 ಲಕ್ಷ. ಇಷ್ಟು ದುಡ್ಡು ಒಳಗಡೆ ತೊಗೊಂಡೋದ್ಮೇಲೆ ಒಂದು ಗಂಟೆ ಆದಮೇಲೆ ಹೊರಗಡೆ ಬರ್ತಾರೆ. ನಾನೇ ಅವ್ರು ಎಷ್ಟೊತ್ತಿಗೂ ಹೊರಗಡೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಾಲ್ ಮಾಡ್ತೀನಿ. ದುಡ್ಡೆಲ್ಲ ಕರೆಕ್ಟಾಗಿದೆ ಏನೋ ಅಂತ ಕೇಳಿದಾಗ ಸವಿತಾ ಅವರೇ ಹೇಳ್ತಾರೆ ದುಡ್ಡೆಲ್ಲ ಕರೆಕ್ಟಾಗಿದೆ ಅಂತೇಳಿ. ಮತ್ತು ಲಾಸ್ಟು 8:15ವರೆಗೂ ವೆಯ್ಟ್ ಮಾಡಿದ್ವಿ. ಅವ್ನು ಎಂಪಿ ಜ್ಯುವೆಲರ್ಸ್ ಓನರ್ ಬಂದೇ ಇಲ್ಲ. ಮತ್ತು ಮ್ಯಾನೇಜರಲ್ಲಿರೋ ಬಜರಂಗಿ ಅವ್ರನ್ನ ಕೇಳಿದ್ವಿ, ಯಾರು ಬಂದ್ರೂ ಇಲ್ಲ ನಮಗೆ ಗೊತ್ತಿಲ್ಲ, ನೀವು ಓನರ್ ಹತ್ರನೇ ಮಾತಾಡಿ ಅಂತ ಹೇಳಿದ್ವಿ. ಓನರ್ ರಾತ್ರಿ 9 ಗಂಟೆವರೆಗೂ ಫೋನು ಪಿಕ್ ಮಾಡಿಲ್ಲ. ನಾನೆಲ್ಲೋ ಇನ್ಕಮ್ ಟ್ಯಾಕ್ಸಲ್ಲೆಲ್ಲೋ ಆಫೀಸಲ್ಲಿದ್ದೀನಿ, ನಾನು ಬರೋದಕ್ಕಾಗೋದಿಲ್ಲ, ನಾಳೆ ಬನ್ನಿ ಅಂತ ಹೇಳ್ತಾರೆ. ನಾವು ಕೇಳಿದ್ದಕ್ಕೆ ದುಡ್ಡು ಕೊಟ್ಟಿದ್ವಲ್ಲ ಚಿನ್ನ ಹೇಳಿದೆ ಅಂದರೆ ನಾನು ಸವಿತಾ ಅವ್ರ ಹತ್ರ ಮಾತಾಡಿದ್ದೀನಿ, ಹೋಗ್ಬೋದು 5ನೇ ತಾರೀಕು ಮೇಲೆ ಬನ್ನಿ ಅಂತ ನಮಗೆ ಉಡಾಫೆ ಉತ್ತರ ಕೊಟ್ಟ. ಸೊ ಅದರಿಂದ ನಾವು ಏನು ಮಾಡಬೇಕಂತ ನಮ್ಗೆ ದಿಕ್ದೋಚದೆ ಅವತ್ತು ರಿಟರ್ನ್ ಬಂದ್ವಿ. ಮತ್ತು ಮಾರನೇ ದಿನ ಅಂಗಡಿ ಹತ್ರ ಹೋದರೆ ಅಂಗಡಿ ಕ್ಲೋಸ್ ಆಗಿತ್ತು. 2ನೇ ದಿನವೂ ಅಂಗಡಿ ಕ್ಲೋಸ್ ಆಗಿತ್ತು. 3ನೇ ದಿನ ಹೋಗಿ 1ನೇ ತಾರೀಕು ಹೋಗ್ಬಿಟ್ಟು ನಾವು ಕಂಪ್ಲೇಂಟ್ ರೈಸ್ ಮಾಡಿದ್ವಿ. ಸವಿತಾ ಅವ್ರಿಗೆ ಫೋನ್ ಮಾಡ್ತಾರೆ. ಸವಿತಾ ಅವ್ರ ಫೋನು ಸ್ವಿಚ್ ಆಫ್ ಬಂತು. ಕಂಪ್ಲೇಂಟ್ ಕೊಟ್ಟಾಗ ಅವ್ರು ನಮಗೆ ನೋಟಿಸು ಒಂದು ಕೊಟ್ಟಿರ್ತಾರೆ. ನೋಟಿಸ್ ಕೊಡಿ ಏನಂತ, ನಿಮಗೆ ಏನೇನು ದಾಖಲೆಗಳಿದೆಯಾ ಅದನ್ನು ಪ್ರೊಡ್ಯೂಸ್ ಮಾಡಬೇಕಂತ ಹೇಳಿರ್ತಾರೆ. ನಾನು ಕೆಲವೊಂದು ದಾಖಲೆಗಳನ್ನು ಕೊಟ್ಟಿರ್ತೀನಿ, ಸ್ಪಾಟ್ ಮಾಜರು ಮಾಡಿರ್ತಾನೆ, ಎಲ್ಲನೂ ಮಾಡಿರ್ತಾರೆ. FIR ಆಗಿದೆ. ಪೊಲೀಸರು ಬಂದುಬಿಟ್ಟು ನಮಗೆ ಕೇಳಿದ್ರು, ಕೆಲವೊಂದು ದಾಖಲಾತಿಗಳು ಕೇಳಿದ್ರು, ಕೊಟ್ವಿ. ಆದಮೇಲೆ ಒಂದು 3-4 ದಿನ ಬಿಟ್ಟು ಹೋಗಿ ಕೇಳಿದ್ರು ಸರ್ ಏನಾಗ್ತಾಯಿದೆ ಏನು ಅಂತ ಹೇಳಿದ್ದಕ್ಕೆ ಇದು ಆ್ಯಕ್ಚುಲಿ ನಮಗೆ ಸ್ವಲ್ಪ ಗೊಂದಲ ಇದೆ, ನಾವು ನೋಡಬೇಕಿದ್ದಾನೆ ಏನಾಗ್ತಾಯಿದೆ ಏನಂತ ನಾವು ನೋಡ್ಕೊಂಡು ಹೇಳ್ತೀವಿ, ಅವ್ರು ನಮ್ಮ ಕೈ ಸಿಗ್ತಾ ಇಲ್ಲ. ಮತ್ತು ಇನ್ನೊಬ್ರು ಯಾರೋ ಒಬ್ಬರು ಈ ಡಾಕ್ಯುಮೆಂಟ್ ಇಷ್ಟೆಲ್ಲ ದಾಖಲಾತಿ ಇಟ್ಕೊಂಡೋದ್ರೂ ಹಿಂಗೆ ಈ ದಾಖಲಾತಿ ನೀವು ಮುಟ್ಟಿದ್ರೆ ನಾನು ನೋಡಿದ್ರೆ ನಾನು ಇನ್ನೂ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಲ್ಲ, ನಾವೆಲ್ಲ ಒಂದು ಕನ್ಕ್ಲೂಷನ್ಗೆ ಬಂದು ಆಮೇಲೆ ಸ್ಟಾರ್ಟ್ ಮಾಡ್ತೀವಿ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಸ್ವಲ್ಪ ಗೌರವ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಜಪ್ಪ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಯಾವ ರೀತಿ ಪುನೀತ್ಗೆ ಖೆಡ್ಡ ತೋಡಿದ್ರು ಅಂತ ಇವರು, ಹಾಗೆಯೇ ಬೆಳಕಿಗೆ ಬಂದಂತೆ ಇದೊಂದು ಪ್ರಕರಣ, ಈ ಹಿಂದೆ ಏನಾದರೂ ಇದೇ ರೀತಿಯ ಕೃತ್ಯದಲ್ಲಿ ಇವರು ಭಾಗಿಯಾಗಿದ್ರೆ ಏನು ಸಿಗ್ತಾ ಇದೆ ಮಾಹಿತಿ? ಮಧುಶ್ರೀ, HSR ಲೇಔಟ್ನಲ್ಲಿರುವಂತಹ ಎಂಪಿ ಜ್ಯುವೆಲ್ಲರಿ ಮಾಲೀಕ ಇಂದರ್ಚಂದ್ ಹಾಗೇನೆ ಸವಿತಾ ರೆಡ್ಡಿ ಇಬ್ಬರೂ ಕೂಡ ಸೇರಿಕೊಂಡು ಆನೇಕಲ್ ಮೂಲದ ಪುನೀತ್ ಎಂಬವನಿಗೆ ಸುಮಾರು 2 ಕೋಟಿ ಹಣದಷ್ಟು ವಂಚನೆ ಮಾಡಿದ್ದಾರೆ ಅನ್ನುವಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ HSR ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಸದ್ಯಕ್ಕೆ FIR ಕೂಡ ದಾಖಲಾಗಿರುವಂಥದ್ದು. ಅಂದರೆ ಪುನೀತ್ ಏನು ಮಾಡ್ತಾನೆ, ತಮ್ಮ ಸಂಬಂಧಿ ಆದಂತಹ ಸವಿತಾ ರೆಡ್ಡಿನೇ ಇದ್ದಾರೆ, ಅವ್ರಿಗೆ ಸಂಬಂಧಿಕರ ಒಂದು ಮದುವೆಗೆ ಚಿನ್ನ ಬೇಕು ಅಂತ ಹೇಳಿ ಒಂದು ಪ್ರಪೋಸಲ್ ಅನ್ನು ಇಡ್ತಾರೆ. ಈ ಸಂದರ್ಭದಲ್ಲಿ ಚಿನ್ನವನ್ನ ಕಡಿಮೆ ಬೆಲೆ ಹಾಗೇನೆ ವೇಸ್ಟೇಜ್ನ ಇಲ್ಲದೆ ಚಿನ್ನ ಕೊಡಿಸ್ತೀನಿ ಅಂತ ಹೇಳಿ ಎಂಪಿ ಜ್ಯುವೆಲ್ಲರಿ ಮಾಲೀಕ ಆಗಿರುವಂತಹ ಇಂದರ್ಚಂದ್ ಏನಂದ್ರೆ ಅವನನ್ನ ಪರಿಚಯ ಮಾಡ್ತಾರೆ. ಈ ಸಂದರ್ಭದಲ್ಲಿ ಸವಿತಾ ರೆಡ್ಡಿ ಹಾಗೇನೆ ಪುನೀತ್ ಇಬ್ಬರೂ ಕೂಡ ಸುಮಾರು 2 ಕೋಟಿಯಷ್ಟು ನಗದು ಹಣವನ್ನ 2 ಬಾಕ್ಸ್ನಲ್ಲಿ ಅಂದ್ರೆ 3 ಬಾಕ್ಸ್ನಲ್ಲಿ ತುಂಬಿಕೊಂಡು ಎಂಪಿ ಜ್ಯುವೆಲ್ಲರಿಗೆ ತಂದು ಕೊಡ್ತಾರೆ. ಆ ತಂದು ಕೊಟ್ಟಂತಹ ಹಣಕ್ಕೆ ಸಂಬಂಧಪಟ್ಟಂತೆ ಫೋಟೋ ವಿಡಿಯೋ ಸಾಕ್ಷಿಯನ್ನು ಕೂಡ ಸದ್ಯಕ್ಕೆ ಪೊಲೀಸರಿಗೆ ಕೊಟ್ಟಿರುವಂಥದ್ದು. ಇದಾದ ಬಳಿಕವಾಗಿ ಅವತ್ತು ದುಡ್ಡನ್ನು ಕೊಟ್ಟು ಹೋದಂತ ಸಂದರ್ಭದಲ್ಲಿ ನಾಳೆ ಬಂದು ಚಿನ್ನ ತೆಗೆದುಕೊಂಡು ಹೋಗುವಂತೆ ಎಂಪಿ ಜ್ಯುವೆಲ್ಲರಿ ಮಾಲೀಕರು ಹಾಗೇನೆ ಅಲ್ಲಿರುವ
ಇರುವಂತಹ ಸಿಬ್ಬಂದಿಗಳು ಹೇಳ್ತಾರೆ. ಮರುದಿನ ಬಂದು ಕೇಳಿದಂತಹ ಸಂದರ್ಭದಲ್ಲಿ ನಮಗೆ ಗೊತ್ತಿಲ್ಲ, ನೀವು ಸವಿತಾ ರೆಡ್ಡಿ ಅವ್ರನ್ನೇ ಕೇಳ್ಕೊಳ್ಳಿ ಅನ್ನುವಂತಹ ಒಂದು ರೀತಿಯಲ್ಲಿ ಅವರು ಹೇಳಿದ್ದಾರೆ ಅಂತ ಹೇಳಿ ಆ ಯುವಕ ಸದ್ಯಕ್ಕೆ ಆರೋಪವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಈ ರೀತಿಯಾಗಿ ಹಣವನ್ನ ಪಡೆದುಕೊಂಡು ವಂಚನೆ ಮಾಡಿದ್ದಾರೆ ಅಂತ ಹೇಳಿ ಏನು HSL ಲೇಔಟ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಿದ್ದಾರೆ. ಇಷ್ಟಾದ್ರೂ ಕೂಡ ಪೊಲೀಸರು ಸರಿಯಾದಂತಹ ಒಂದು ರೀತಿಯಲ್ಲಿ ತನಿಖೆ ಮಾಡ್ತಿಲ್ಲ ಅನ್ನುವಂತ ಆರೋಪವನ್ನ ಕೂಡ ಮಾಡಿರುವಂತದ್ದು. ಅಂದ್ರೆ ಅವರಿಗೆ ಬೇಲ್ ರಿಜೆಕ್ಟ್ ಆದ್ರೂ ಕೂಡ ಪೊಲೀಸರು ಅವರನ್ನ ಬಂಧನ ಮಾಡೋದಾಗಿರ್ಬೋದು, ವಶಕ್ಕೆ ಪಡೆದು ಹಣವನ್ನ ರಿಕವರಿ ಮಾಡುವಂತಹ ನಿಟ್ಟಿನಲ್ಲಿ ಯಾವುದೇ ಕೆಲಸವನ್ನ ಮಾಡ್ತಿಲ್ಲ ಅಂತ ಹೇಳಿ ಸದ್ಯಕ್ಕೆ ಆ ದೂರು ನೀಡಿರುವಂತಹ ಪುನೀತ್ ಆರೋಪವನ್ನ ಮಾಡ್ತಿರುವಂತದ್ದು. ಅಂದ್ರೆ ಮೇಲ್ನೋಟಕ್ಕೆ ಈ ಸವಿತಾ ರೆಡ್ಡಿ ಹಾಗೇನೆ ಇಂದರ್ ಚಂದ್ ಇಬ್ರು ಕೂಡ ಸೇರ್ಕೊಂಡು ಒಳಸಂಚನ್ನ ರೂಪಿಸಿ ಈ ರೀತಿಯಾಗಿ ಹಣವನ್ನ ಲೂಟಿ ಮಾಡೋದಕ್ಕೋಸ್ಕರ, ಹಣವನ್ನ ವಂಚನೆ ಮಾಡೋದಕ್ಕೋಸ್ಕರ ಈ ರೀತಿ ಕೃತ್ಯವನ್ನ ಮಾಡಿದ್ದಾರೆ ಅಂತ ಹೇಳಿ ಪುನೀತ್ ಸದ್ಯಕ್ಕೆ ಆರೋಪವನ್ನ ಮಾಡಿರುವಂತದ್ದು. ಅಂದ್ರೆ ಸದ್ಯಕ್ಕೆ ಒಂದು FIR HSL ಲೇಔಟ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಇದರ ಜೊತೆಗೆ ಮತ್ತಷ್ಟು ಜನರಿಗೆ ಇವರು ಇದೇ ರೀತಿಯಾಗಿ ಚಿನ್ನವನ್ನ ಕೊಡ್ತೇವೆ ಅಂತ ಹೇಳಿ ಹಣವನ್ನ ಪಡೆದು ವಂಚನೆ ಮಾಡಿರುವಂತಹ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಹಾಗಾಗಿ ಮತ್ತಷ್ಟು ಈ MP ಜ್ಯುವೆಲ್ಲರಿ ಮಾಲೀಕ ಇಂದರ್ ಚಂದ್ ಹಾಗೇನೆ ಸವಿತಾ ರೆಡ್ಡಿ ಏನಾದ್ರೆ ಅವರ ಮೇಲೆ ಮತ್ತಷ್ಟು ದೂರು ದಾಖಲಾಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಮಧುಶ್ರೀ, ಧನ್ಯವಾದ ರಾಜಪ್ಪ ತಮ್ಮ ಮಾಹಿತಿಗಾಗಿ.